ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಶಿವರಾತ್ರಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ, ಮಿನಿ ವ್ಲಾಗು. ಬೆಳಿಗ್ಗೆ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿದ್ದೆ, ಮುದ್ದೂ ರೆಡಿಯಾಗಿದ್ದೆ, ಮತ್ತು ಹಸ್ಬೆಂಡು ಕೂಡ ರೆಡಿಯಾಗಿ ಕೂತಿದ್ದು. ಟೆಂಪಲ್ಗೆ ಹೋಗಬೇಕಿತ್ತು. ನಾನು ಶಿವರಾತ್ರಿ ಹಬ್ಬದ ದಿನ ನಾರ್ಮಲಾಗಿ ಸಂಜೆ ತನಕ ಫಾಸ್ಟಿಂಗ್ ಇರ್ತೀನಿ. ಹಂಗಾಗಿ ಬಿಸಿಲಿರುತ್ತೆ ಹೊರಗಡೆ, ಬೇಗ ಹೋಗಿ ಬಂದುಬಿಡೋಣ ಮಧ್ಯಾಹ್ನ ಮೇಲೆ ಅಂದರೆ ಆಗಲ್ಲ ಅನ್ನೋ ರೀಸನ್ಗೆ ಬೆಳಿಗ್ಗೆ ಟೆಂಪಲ್ಗೆ ಹೋಗಿದ್ದು ಬಂದು. ಬಟ್ ನಾವು ಬೆಳಿಗ್ಗೆ 10:30 ಹೋಗಿದ್ದು. ಬಟ್ ನಾವು ಮನೆಗೆ ಬಂದಾಗ 12:30 ಆಗಿತ್ತು. ಆಲ್ಮೋಸ್ಟ್ 2 hours 1 hour ಅಲ್ಲಿ ಕ್ಯೂ ಅಲ್ಲೇ ಆಗೋಯಿತು. ಮನೇಲಿ ಇಷ್ಟೇ ಸಿಂಪಲಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮುದ್ದೆಗೆ ಮತ್ತು ಇವರಿಗೆ ತಿಂಡಿನ ಮಾಡಿಕೊಟ್ಬಿಟ್ಟು ತಿಂದ್ಕೊಂಡು ಅದಾದಮೇಲೆ ಟೆಂಪಲ್ಗೆ ಹೊರಟು. ಸಖತ್ ಬಿಸಿಲು, 10:30ಗೆ ತುಂಬ ಬಿಸಿಲಿತ್ತು. ನನಗಂತೂ ಬಿಸಿಲು ಟೈಮ್ ಬಂತು ಅಂದರೆ ತುಂಬ ತಲೆ ಸುತ್ತುತ್ತೆ, ಬಿಸಿಲಿಗೆ ಆಗೋದೇ ಇಲ್ಲ. ಇನ್ನು ಹಬ್ಬದ ದಿನ ಫುಲ್ ಡೇ ಫಾಸ್ಟಿಂಗ್ ಬೇರೆ ಇರ್ತೀನಲ್ವ, ಆಮೇಲೆ ಬಿಸಿಲಲ್ಲಿ ಲೇಟಾಗಿ ಹೋದರೆ ಟೆಂಪಲ್ ಹತ್ರ ನಿಲ್ಲಕ್ಕೂ ಆಗೋಲ್ಲ ಅನ್ನೋ ರೀಸನ್ಗೆ 10:30ಗೆ ಹೊರಟು. 10:30ಗೆ ಹೋದ್ರೂ ತುಂಬ ಇತ್ತು ಕ್ಯೂ. ಆಲ್ಮೋಸ್ಟ್ 1 hour ಕ್ಯೂನಲ್ಲೇ ಆಗೋಯಿತು. ಇದೇ ಥರ ಎಷ್ಟು ಜನ ಇದ್ದರು ಅಂದರೆ ಶರತ್ ಬಚ್ಚೇಗೌಡರು ಮತ್ತು ಅವರಪ್ಪ ಎಲ್ಲ ಬಂದಿದ್ದರು. ನೆಕ್ಸ್ಟ್ ಅದಾದಮೇಲೆ ನಾವು ಟೆಂಪಲಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ತೊಗೊಂಡು ಮನೆಗೆ ಬಂದು ಅಲ್ಲಿ ಮನೆಗೆ ಬಂದಮೇಲೆ ನಾವು ತಂಬಿಟ್ಟನ್ನ ಮಾಡೋಣ ಅಂತ ಅಂದ್ಬಿಟ್ಟು ತಂಬಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಕಡಲೆಬೀಜ ಎಲ್ಲ ಹುರಿದ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲದ ಪಾಕ. ಸ್ವಲ್ಪ ಬಿಸಿ ಇದ್ದರೆ ಬೆಲ್ಲದ ಪಾಕ ಚೆನ್ನಾಗಿ ಅಂಟಾಗುತ್ತೆ, ಇಲ್ಲ ಅಂತ ಅಂದರೆ ಚೆನ್ನಾಗಾಗಲ್ಲ ತಂಬಿಟ್ಟು ಅನ್ನೋ ರೀಸನ್ಗೆ ನಾನು ಇಲ್ಲಿ ಹುರ್ಗಡ್ಲೆ ಮತ್ತು ಹುರಿದಕ್ಕಿ ತಂಬಿಟ್ಟನ್ನ ಮಾಡಿದ್ದೀನಿ. 2 ಮಿಕ್ಸ್ ಮಾಡಿ ಸ್ವಲ್ಪನೇ ಮಾಡಿದ್ದೆ. ನಾವು 3 ಜನ ಇರೋದ್ರಿಂದ ತುಂಬ ಖಾಲಿ ಆಗೋಲ್ಲ ಅನ್ನೋ ರೀಸನ್ಗೆ. ನೆಕ್ಸ್ಟು ಅದಾದಮೇಲೆ ಮನೆಗೆ ಬಂದು ಮಾಮೂಲಿ ಸಂಜೆ ಪೂಜೆ ಎಲ್ಲ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಶಿವರಾತ್ರಿ ಹಬ್ಬನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಶಿವಪ್ರಿಯ ಡೈಲಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.